ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರೋದು. ಬನ್ನಿ ಇವತ್ತಿನ ದಿನವನ್ನ ಶುರು ಮಾಡ್ತಾ ಹೋಗೋಣ. ಇವಾಗ ಕರಾವಳಿಯಲ್ಲಂತೂ ಜಾಸ್ತಿಯಾಗಿ ಚಳಿ ಇದೆ. ಒಂದು 2 ದಿನಗಳ ಕಾಲ ಸ್ವಲ್ಪ ಬ್ರೇಕ್ ಇತ್ತು ಅಂತಾನೆ ಹೇಳ್ಬೋದು. ಸ್ವಲ್ಪ ಚಳಿ ಕಡಿಮೆ ಇತ್ತು, ಇವಾಗ ತಿರ್ಗಾ ಚಳಿ ಸ್ಟಾರ್ಟ್ ಆಗಿದೆ. ಹಾಗೇನೆ ಗಾಳಿ ಕೂಡ ಜಾಸ್ತಿ ಆಗಿದೆ. ಮಧ್ಯಾಹ್ನ ತನಕ ಜೋರಾದ ಗಾಳಿ ಬೀಸುತ್ತಾ ಇರುತ್ತೆ. ಸೊ ಹಾಗೇನೆ ಹೊಸ ಪ್ಲಾಂಟೇಶನ್ ಗಿಡಗಳಲ್ಲಿ ಈ ವರ್ಷ ಸ್ವಲ್ಪ ಅಡಿಕೆ ಸಿಕ್ಕಿದೆ. ಮೊದಲ ಇಳುವರಿ ಇದು. ಹಾಗೇನೆ ಇವಾಗ ಒಂದೊಂದು ಸಿಂಗಾರ ಕೂಡ ಇದೆ ಅದರಲ್ಲಿ. ಅದಕ್ಕೆ ಒಂದು ಫಂಗಿಸೈಡ್ ಸ್ಪ್ರೇ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಪ್ಲಾನ್ ಮಾಡ್ತಾ ಇದ್ದೇನೆ. ಹಾಗೇನೆ ಅದರ ಜೊತೆ ಇವತ್ತು ತೋಟಕ್ಕೆ ಗೊಬ್ಬರ ಹಾಕೋ ಕೆಲಸ ಇದೆ. ಸೊ ಅದರ ಬಗ್ಗೆನೂ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ನಿಮ್ಮ ಮುಂದೆ. ಬನ್ನಿ ಹಾಗಿದ್ರೆ ಇವತ್ತಿನ ದಿನವನ್ನ ಶುರು ಮಾಡೋಣ. ನಮ್ಮ ಚಾನೆಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ತೋಟದ ಕಡೆ ಹೋಗೋಣ. ಇವಾಗ 2ನೇ ಕೊಯ್ಲು ಮಾಡಿ ಒಂದು 15 ದಿನ ಆಗ್ತಾ ಬಂತು. ಇನ್ನು 3ನೇ ಕೊಯ್ಲಿಗೆ ಜಾಸ್ತಿಯಾಗಿ ಅಡಿಕೆ ಏನು ಇಲ್ಲ. ಕೆಲವೊಂದು ಮರಗಳಲ್ಲಿ ಇದೆ ಅಷ್ಟೇ. ಹೆಚ್ಚಿನ ಮರಗಳು ಖಾಲಿಯಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ನೋಡುವಾಗ. ಅದರ ಜೊತೆ ಸಿಂಗಾರಗಳು ಕೂಡ ಇವಾಗ ಬರೋದಕ್ಕೆ ಶುರುವಾಗಿದೆ. ಇವಾಗ ಒಂದು ಫಂಗಿಸೈಡ್ ಸ್ಪ್ರೇ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಬೇಕು, ಇವತ್ತು ಗಿಡಗಳಿಗೆ ಕೊಡೋಣ ಅಂತ. ಆಮೇಲೆ ಹಳೆ ಮರಗಳಿಗೆ ದೋಟಿಯಲ್ಲಿ ಕೊಡೋದಾ ಅಥವಾ ಮರಕ್ಕೆ ಹತ್ತಿ ಸ್ಪ್ರೇ ಮಾಡೋದಾ ಅಂತ ಡಿಸೈಡ್ ಮಾಡ್ಬೇಕಿನ್ನ. ಏನಕ್ಕೆ ಅಂದರೆ ನಮ್ಮಲ್ಲಿ ಒಬ್ಬರು ಹತ್ತಿ ಬಿಡೋರು ಇದ್ದಾರೆ. ಅವ್ರಿಗೆ ದೋಟಿ ಅಷ್ಟೊಂದು ಬಳಕೆ ಮಾಡೋದಕ್ಕೆ ಕಂಫರ್ಟೇಬಲ್ ಆಗಲ್ಲ, ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ. ಅದಕ್ಕೋಸ್ಕರ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ನಮ್ಮಲ್ಲಿ ಲೋಕಲ್ ವೆರೈಟಿ ಕಾಳು ಮೆಣಸಿನ ಬಳ್ಳಿಗಳು ಬೆರಳೆಣಿಕೆ ಅಷ್ಟೇ ಇರೋದು, 4-5 ಇದೆ ಅಷ್ಟೇ. ಕರಿಮುಂಡ ಹಾಗೆ ಉದ್ರ ಕೊಯ್ಲು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಹಾಗೆಯೇ ಇದೊಂದರಲ್ಲಿ ನೋಡಿ ಹಣ್ಣಾಗೋದಕ್ಕೆ ಶುರು ಆಗಿದೆ. ಇವಾಗ ಇದನ್ನು ಕೂಡ ಕೊಯ್ಲು ಮಾಡಬೇಕು. ಇದರಲ್ಲಿ ಜಾಸ್ತಿಯಾಗಿ ಏನಿಲ್ಲ. ಹಾಗೆಯೇ ಇದೇ ವರ್ಷ ಅಡಿಕೆ ಮರ ಕೂಡ ಸತ್ತೋಗಿದೆ ನೋಡಿ. ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿಯಾಗಿ ತಿಕ್ಕಾಗಿ ಬರ್ತಾ ಇತ್ತು. ಏನಕ್ಕಂದ್ರೆ ಒಂದು 12 ಅಡಿ ಆಗುವಷ್ಟು ಹೈಟ್ ಹೋಗಿದೆ ಬಳ್ಳಿ. ಬಟ್ ಈ ವರ್ಷದ ಕೊಳೆ ರೋಗದ ಎಫೆಕ್ಟ್ ಇಂದ ಈ ಮರ ಸತ್ತೋಗಿದೆ. ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ಪೋಲೆಲ್ಲ ಹಾಕಿ ತಿರ್ಗಾ ಕಾಳು ಮೆಣಸಿನ ಬಳ್ಳಿ ಹಬ್ಸೋ ಪ್ಲಾನ್ ಅಂತೂ ನಾವು ಮಾಡಿಲ್ಲ ಇದುವರೆಗೂ. ಹಾಗೆ ಇಲ್ಲಿ ನೋಡಿ ಆಲ್ರೆಡಿ ಇವಾಗ ಅಡಿಕೆ ಗಿಡವನ್ನು ನಾಟಿ ಮಾಡಿದ್ದೀವಿ ಅದರ ಪಕ್ಕದಲ್ಲಿ. ಇನ್ನೇನಿದ್ರು ಈ ವರ್ಷದ ಇಳುವರಿಯನ್ನ ಕೊಯ್ಯೋದಷ್ಟೇ ಈ ಬಳ್ಳಿಯಿಂದ, ಬೇರೇನು ಮಾಡೋದಿಲ್ಲ. ಇವಾಗ ಬಿಸಿಲಂತೂ ಚೆನ್ನಾಗಿದೆ. ಕರಾವಳಿಯಲ್ಲಿ ಇವಾಗ ಜೂನ್ 2ನೇ ವಾರದಲ್ಲಿ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಕತೆ ಅಂತ. ಮಳೆ ಬಂದರೆ ಅಂತೂ ಅಡಿಕೆ ಕೃಷಿಗೆ ತೊಂದರೆನೇ ಆಗುತ್ತೆ. ಆವಾಗಲೇ ಹೇಳ್ದಂಗೆ ನಾವಿವಾಗ ತೋಟಕ್ಕೆ ಗೊಬ್ಬರ ಹಾಕೋದಕ್ಕೆ ಶುರು ಮಾಡಿದ್ದೀವಿ. ನಾವಿವಾಗ IPL ಕಂಪನಿಯ ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ಇದರ 16 ಆಲ್ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ. ಗ್ರ್ಯಾನ್ಯೂಲ್ಸ್ ಇದು. ಹರಳು ರೂಪದ ಗೊಬ್ಬರ ಇದು. ಸೊ ಇದನ್ನು ಇವಾಗೊಂದು 200 ಗ್ರಾಮ್ಸ್ ಆಗುವಷ್ಟು ಪ್ರತಿ ಮರಗಳಿಗೆ ಹಾಕ್ತಾ ಇದ್ದೀವಿ. ಪೊಟ್ಯಾಶ್ ಮತ್ತು ರಾಕ್ ಫಾಸ್ಫೇಟನ್ನು ಕೊಟ್ಟಾಗಿದೆ ಆಲ್ರೆಡಿ. ಸೊ ಇವಾಗ ಇದನ್ನು ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 1.5 ತಿಂಗಳು ಆಗ್ತಾ ಬಂತು ರಾಕ್ ಫಾಸ್ಫೇಟ್ ಹಾಗೆಯೇ ಪೊಟ್ಯಾಶನ್ನು ಕೊಟ್ಟು. ಸೊ ಮಳೆ ಬಿಟ್ಟ ನಂತರ ಇದು ಮೊದಲನೇ ಬಾರಿಗೆ ಇವಾಗ ನಾವು ಯೂರಿಯಾ ಕಂಟೆಂಟ್ ಇರೋದನ್ನು ಕೊಡ್ತಾ ಇರೋದು ಗೊಬ್ಬರ. ಅದಕ್ಕಿಂತ ಮುಂಚೆ ಮಳೆಗಾಲದಲ್ಲಿ ಒಮ್ಮೆ ಹಳ್ಳಿಂಡಿಯನ್ನು ಕೊಟ್ಟಿದ್ವಿ. ಅದಾದಮೇಲೆ ಇವಾಗ ಈ ಗೊಬ್ಬರವನ್ನು ಕೊಡ್ತಾ ಇರೋದು. ನಾವು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾತ್ರ ಸಾವಯವ ಗೊಬ್ಬರವನ್ನು ಕೊಡ್ತೀವಿ. ಏನಕ್ಕೆಂದರೆ ನಮ್ಮದು ಡ್ರಿಪ್ ಇರಿಗೇಷನ್ನ ತೋಟ ಅಲ್ವಾ, ಅದಕ್ಕೋಸ್ಕರ. ಇವಾಗ ನೀವು ಕೇಳ್ಬೋದು ಇವಾಗ ಗ್ರ್ಯಾನ್ಯೂಲ್ಸನ್ನು ಹೆಂಗೆ ಕರಗಿಸ್ತೀರಾ ಅಂತ. ನಾವಿವಾಗ ಪೈಪ್ನ ಸಹಾಯದಿಂದ ನೀರನ್ನು ಬಿಟ್ಟು ಕರಗಿಸ್ತಾ ಇದ್ದೀವಿ. ಏನಕ್ಕೆಂದರೆ ಕಳೆದ ವರ್ಷ ಪಂಪ್ನ ಸಹಾಯದಿಂದ ಹೋಸ್ ಪೈಪಲ್ಲಿ ನಾವು ಕೊಡ್ತಾ ಇದ್ವಿ. ಬಟ್ ಇವಾಗ ಅದಕ್ಕೆ ಅಷ್ಟೊಂದು ಟೈಮ್ ಇಲ್ಲ ನನಗೆ, ನರ್ಸರಿ ಕೆಲಸಗಳು ಅದು ಇದೆಲ್ಲ ಇದೆ. ಅದಕ್ಕೋಸ್ಕರ ಈ ಥರ ಬುಡಕ್ಕೆ ಹಾಕಿ ನಂತರ ಪೈಪ್ನ ಸಹಾಯದಿಂದ ಕೊಡೋಣ ಅಂತ. ಏನಕ್ಕಂದರೆ ಹೋಸ್ ಸ್ಪ್ರೇ ಪೈಪಲ್ಲಿ ಕೊಡೋದಾದರೆ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿರಬೇಕು. ಏನಕ್ಕಂದರೆ ಗೊಬ್ಬರವನ್ನು ಕೊಡುವಾಗ ಇದು ಕಾಳು ಮೆಣಸಿನ ಬಳ್ಳಿಗಳ ಕಾಂಡಕ್ಕೆಲ್ಲ ಡೈಲ್ಯೂಟ್ ಮಾಡಿರೋ ಪೊಟ್ಯಾಶ್ ಎಲ್ಲ ಬಿದ್ದರೆ ಆಮೇಲೆ ಬಳ್ಳಿ ಸತ್ತೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಆ ರಿಸ್ಕ್ ಬೇಡ ಅಂದ್ಕೊಂಡು ಇವಾಗ ಗ್ರ್ಯಾನ್ಯೂಲ್ಸ್ ಗೊಬ್ಬರವನ್ನೇ ಕೊಟ್ಟು ಪೈಪಲ್ಲಿ ನೀರು ಹಾಕೋಣ ಅಂತ ಡಿಸೈಡ್ ಮಾಡಿರೋದು.
ಬೆಳಗ್ಗಿಂದನೇ ತೋಟಕ್ಕೆ ಗೊಬ್ಬರ ಹಾಕೋ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಹಾಗೇನೇ ಸಂಜೆ ಮನೆಗೆ ಬರ್ತಾ ಇದ್ದಂಗೆನೆ ವೈಫ್ ಹೇಳಿದ್ಲು, "ಹೂವಿನ ಗಿಡಗಳಿಗೆ ಸ್ವಲ್ಪ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿಬಿಡಿ, ಹುಳುಗಳು ತಿಂತಾ ಇದೆ ಚಿಗುರುಗಳನ್ನೆಲ್ಲ" ಅಂತ. ಸೊ ಹಂಗೆ ಆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಅದರ ಜೊತೆ ಇವಾಗ ಕಾಳುಮೆಣಸಿನ ಬಳ್ಳಿಗಳ ಎಲೆಗಳನ್ನು ಕೂಡ ಕೀಟಗಳು ತಿಂತಾ ಇತ್ತು. ಅದಕ್ಕೋಸ್ಕರ ಇನ್ಸೆಕ್ಟಿಸೈಡ್ ಜೊತೆ ಸ್ವಲ್ಪ ಫರ್ಟಿಲೈಸರನ್ನು ಕೂಡ ಆ್ಯಡ್ ಮಾಡಿ ಇವಾಗ ಸ್ಪ್ರೇಯನ್ನು ಮಾಡ್ತಾ ಇರೋದು. 1 ಲೀಟರ್‌ಗೆ 2 ಗ್ರಾಂ ಆಗುವಷ್ಟು NPK 19 ಹಾಗೆಯೇ 2 ಗ್ರಾಂ ಆಗುವಷ್ಟು ಮೆಗ್ನೀಷಿಯಂ ಸಲ್ಫೇಟ್, ಅದ್ರ ಜೊತೆ 0.5 ml ಆಗುವಷ್ಟು ಕರಾಟೆ ಅನ್ನೋ ಒಂದು ಇನ್ಸೆಕ್ಟಿಸೈಡನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಇವಾಗ ಹೂವಿನ ಗಿಡಗಳಿಗೆ ಹಾಗೆಯೇ ಕಾಳುಮೆಣಸಿನ ಬಳ್ಳಿಗಳಿಗೆಲ್ಲ ಸ್ಪ್ರೇ ಕೊಡ್ತಾ ಇದ್ದೀನಿ. ಚಿಗುರುಗಳೆಲ್ಲ ತುಂಬಾನೇ ಡ್ಯಾಮೇಜ್ ಆಗಿತ್ತು ಕಾಳುಮೆಣಸಿನ ಬಳ್ಳಿಗಳದ್ದು. ಅದ್ರ ಜೊತೆ ಕಳೆದ ವರ್ಷ ಪ್ಲಾಂಟ್ ಮಾಡಿರೋ ಬಳ್ಳಿಗಳು ಕೂಡ ಇತ್ತು. ಅದಕ್ಕೂ ಕೂಡ ಇವಾಗ ನಾನು ಫಾಲಿಯರ್ ಸ್ಪ್ರೇ ಥರ ಇವಾಗ ಸ್ಪ್ರೇಯನ್ನು ಕೊಡ್ತಾ ಇದ್ದೀನಿ. ಚಳಿಗಾಲದ ಟೈಮಲ್ಲಂತೂ ಕೀಟಗಳ ಬಾಧೆ ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ. ಅದಕ್ಕೋಸ್ಕರ ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇಯನ್ನು ಕೊಟ್ಟರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಹೊಸದಾಗಿ ನಾಟಿ ಮಾಡಿರೋ ಬಳ್ಳಿಗಳ ಚಿಗುರುಗಳನ್ನೆಲ್ಲ ಕೀಟಗಳು ತಿಂದ್ಕೊಂಡ್ರೆ ಅದರ ಬೆಳವಣಿಗೆ ತುಂಬಾ ಕುಂಠಿತವಾಗುತ್ತೆ. ತಿರ್ಗಾ ಅದು ಚಿಗುರುಗಳು ಬಂದು ಕವಲುಗಳೆಲ್ಲ ಬರೋದಕ್ಕೆ ತುಂಬ ಟೈಮ್ ಹಿಡಿಸುತ್ತೆ. ಇಲ್ಲಿ ನೋಡಿ, ಈ ಥರ ಆದರೆ ಆಮೇಲೆ ಬ್ರಾಂಚಸ್ ಬರೋದು ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸ್ಪ್ರೇಯನ್ನು ಮಾಡ್ತಾ ಇರೋದು. ಹಾಗೆ ಬ್ಲಾಗನ್ನು ಮರುದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ ಕೆಲವು ದಿನಗಳಿಂದ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮರುದಿನ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಕೆಲಸಗಳೆಲ್ಲ ಬಾಕಿ ಇದೆ. ಹಾಗೆಯೇ ನಿನ್ನೆ ಮಧ್ಯಾಹ್ನ ಅಂತೂ ಸಡನ್ ಆಗಿ ಮೋಡ ಹಾಕೋದಕ್ಕೆ ಶುರುವಾಯಿತು. ಮಳೆ ಬರುತ್ತೇನೋ ಅಂತ ಭಯ ಆಗ್ಬಿಡ್ತು. ಏನಕ್ಕೆ ಅಂದರೆ, ಅದು ಟೆರೆಸಲ್ಲಿ ಸ್ವಲ್ಪ 30 ದಿನ ಆಗಿರೋ ಒಣಗಿರೋ ಅಡಿಕೆ ಇತ್ತು. ಹಾಗೆಯೇ ಅಂಗಳದಲ್ಲಿ ಮೊನ್ನೆ ಕೊಯ್ಲು ಮಾಡಿರೋ ಅಡಿಕೆ ಕೂಡ ಇತ್ತು. ಅದು ಆಲ್ಮೋಸ್ಟು ಬಣ್ಣ ಎಲ್ಲ ಮಾಸಿ ಒಣಗೋದಕ್ಕೆ ಶುರುವಾಗಿತ್ತು. ಅದಕ್ಕೋಸ್ಕರ ಸುಮ್ಮನೆ ರಿಸ್ಕ್ ಬೇಡ ಅಂತ ನೋಡಿ ಈ ಥರ ಪ್ಲಾಸ್ಟಿಕ್ ಕವರ್ ಮಾಡಿದ್ವಿ. ಮಳೆ ಏನು ಬಂದಿಲ್ಲ, ಬಟ್ ಇವಾಗ ಮಳೆ ಬರೋ ಟೈಮ್ ಕೂಡ ಅಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ, 14ನೇ ತಾರೀಕು ತನಕ ಸ್ವಲ್ಪ ಮೋಡ ಕವಿದ ವಾತಾವರಣ ಇರ್ಬೋದು, ಅಲ್ಲಲ್ಲಿ ಮಳೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದಿನಗಳ ಕಾಲ ಸ್ವಲ್ಪ ಅಡಿಕೆನ ಸ್ವಲ್ಪ ದಪ್ಪನೆ ಹಾಕಿ ಪ್ಲಾಸ್ಟಿಕ್ ಕವರ್ ಆಗೋ ಜಾಗದಲ್ಲಿ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕೆಂದರೆ, ರಾತ್ರಿ ಟೈಮಲ್ಲಿ ಮಳೆ ಬಂದರೆ ಆಮೇಲೆ ಅದನ್ನು ಮುಚ್ಚೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಕೆಲವೊಂದು ಕೆಲಸಗಳಿದೆ, ಏನು ಅಂತ ನಿಮ್ಮ ಮುಂದೆನೂ ತಗೊಂಡ್ಬರ್ತೀನಿ. ಬನ್ನಿ, ಆಗಿದ್ರೆ ತೋಟದ ಕಡೆ ಹೋಗೋಣ. ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡಬೇಕು. ಹಾಗೆಯೇ ನರ್ಸರಿ ಕೆಲಸ ಆ್ಯಸ್ ಯೂಶ್ವಲ್ ಇದೆ. ಗ್ರಾಫ್ಟಿಂಗ್ ಸ್ವಲ್ಪ ಮಾಡಬೇಕು. ಹಾಗೆಯೇ ಟಾಪ್ ಶೂಟ್ ಎಲ್ಲ ಸ್ವಲ್ಪ ಸಿಕ್ತಾಗ ಗ್ರಾಫ್ಟಿಂಗ್ ಮಾಡೋಣ ಅಂತ ನಿನ್ನೆ ಒಂದು 10 ಟಾಪ್ ಶೂಟ್ ಕಟಿಂಗ್ಸ್ಗಳು ಸಿಕ್ತು. ಅಂದರೆ ಕಳೆದ ವರ್ಷ ಸತ್ತೋಗಿರೋ ಅಡಿಕೆ ಮರದಲ್ಲಿ ಸಿಕ್ಕಿರೋದು. ಹಾಗೆ ಅದನ್ನು ಗ್ರಾಫ್ಟ್ ಮಾಡಿದೆ. ಸ್ವಲ್ಪ ಗ್ರಾಫ್ಟ್ ಮಾಡಿರೋ ಟಾಪ್ ಶೂಟನ್ನು ಕೂಡ ಪ್ಲ್ಯಾಂಟ್ ಮಾಡೋಣ, ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಏನಕ್ಕೆ ಅಂದರೆ, ಸ್ಯಾಂಪಲ್ಗೆ ಅಂತ ಮಾಡಿರೋದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಇವಾಗ. ಅದಕ್ಕೋಸ್ಕರ ತುಂಬ ಅಡ್ವಾಂಟೇಜ್ ಇದೆ ಅದರಿಂದ. ಏನಕ್ಕೆ ಅಂದರೆ, ಬೇರುಗಳಿಂದ ಬರೋ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಆವಾಗ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಟಾಪ್ ಶೂಟ್ ಅಲ್ವಾ. ಅದಕ್ಕೋಸ್ಕರ ಇವತ್ತು ತೋಟಕ್ಕೆ ಒಂದು ಫಂಗಿಸೈಡ್ ಸ್ಪ್ರೇ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಇದು ಮನೆಯ ಸುತ್ತ ಇರೋ ಸ್ವಲ್ಪ 20 ರಿಂದ 25 ವರ್ಷದ ಮರಗಳಿರೋ ತೋಟ ಇದು. ಇದರಲ್ಲಿ ಇವಾಗ ಒಂದೊಂದು ಸಿಂಗಾರಗಳು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಸ್ಪ್ರೇ ಕೊಡೋಣ ಅಂತ. ಏನಕ್ಕೆಂದರೆ, ಕೆಲವೊಂದರಲ್ಲಿ ಡೈಬ್ಯಾಕ್ ಥರ ಕಾಣಿಸ್ತಾ ಇದೆ, ಅಂದರೆ ಒಣಗೋಗಿರೋ ಸಿಂಗಾರಗಳು. ಅದಕ್ಕೋಸ್ಕರ ತೋರಿಸ್ತೀನಿ ನಾನು. ಇದರಲ್ಲಿ ನೋಡಿ, ಒಂದು ಸಿಂಗಾರ ಒಣಗೋಗಿದೆ, ಎಲ್ಲ ಚಿಕ್ಕ ಕಾಯಿಗಳೆಲ್ಲ ಬಿದ್ದೋಗಿದೆ. ಇದರಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ, ಬಟ್ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಅದಕ್ಕೋಸ್ಕರ ಇವತ್ತೊಂದು ಫಂಗಿಸೈಡ್ ಸ್ಪ್ರೇ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಈ ಮರದಲ್ಲೂ ಅಷ್ಟೇ ನೋಡಿ, ಒಂದು ಸಿಂಗಾರದಲ್ಲಿ ಇವಾಗಷ್ಟೇ ಅರಳಿದೆ, ಇನ್ನೊಂದು ಸ್ವಲ್ಪ ದಿನಗಳಿಂದ ಅರಳಿರೋದು. ಇದರಲ್ಲಿ ಕಾಯಿಗಳು ಸ್ವಲ್ಪ ಸೆಟ್ಟಿಂಗ್ ಆಗಿರೋ ಥರ ಇದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದ್ರಲ್ಲಿ ಒಣಗಿದೆ, ಹಾಗೇನೆ ಎಳೆ ಅಡಿಕೆಗಳು ಯಾವುದೂ ಇಲ್ಲ, ಎಲ್ಲ ಬಿದ್ದೋಗಿದೆ. ಸೊ ಇಂಥ ಸಿಚುವೇಶನ್ಗೆಲ್ಲ ಫಂಗಿಸೈಡ್ ಸ್ಪ್ರೇ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸ್ಪ್ರೇ ಮಾಡೋಣ ಅಂತ. ಅದ್ರ ಜೊತೆಗೇನೆ ಎಲೆ ಚುಕ್ಕಿ ರೋಗನೂ ಇತ್ತಲ್ವ. ಅದಕ್ಕೋಸ್ಕರ ಕೆಳಗಿನ 2-3 ಸೋಗೆಗಳಲ್ಲಿ ಇನ್ನೂ ಇದೆ ಎಲೆ ಚುಕ್ಕಿ. ಹೊಸದಾಗಿ ಬರ್ತಾ ಇರೋ ಸೋಗೆಗಳು ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಅದಕ್ಕೋಸ್ಕರ ಸ್ಪ್ರೇ ಮಾಡುವಾಗ ಸ್ವಲ್ಪ ಎಲೆ ಚುಕ್ಕಿ ಬಾಧಿತ ಸೋಗೆಗಳಿಗೂ ಸ್ಪ್ರೇ ಮಾಡೋದಾ ಬೇಡವಾ ಅಂತ ಯೋಚನೆಯಲ್ಲಿದ್ದೀನಿ. 3ನೇ ಕೊಯ್ಲನ್ನು ಮಾಡಿದ್ರೆ ಈ ಪ್ಲಾಟಲ್ಲೆಲ್ಲ ಆಲ್ಮೋಸ್ಟ್ ಕೆಲಸ ಕೊಯ್ಲಿದ್ದು ಕಂಪ್ಲೀಟ್ ಆಗೋ ಥರ ಕಾಣಿಸ್ತಾ ಇದೆ ನೋಡಿ. ಕೆಲವೊಂದರಲ್ಲಿ ಮಾತ್ರ ಗೊನೆಗಳಿದೆ, ಇದರಲ್ಲೂ ಇಲ್ಲ. ನಮಗೆ ಎಲ್ಲ ಮರಗಳಲ್ಲಂತೂ ಇಲ್ಲ. 2ನೇ ಕೊಯ್ಲಲ್ಲಿ ಹೆಚ್ಚಿನ ಮರಗಳಲ್ಲಿ ಗೊನೆಗಳು ಸಿಗುತ್ತೆ, 3ನೇ ಕೊಯ್ಲಿಗಂತ ಅಷ್ಟೊಂದು ಸಿಗಲ್ಲ. ಬನ್ನಿ. ಹಾಗೆಯೇ ನಿನ್ನೆಯ ನೀರಾವರಿ ಕೆಲಸ ನೀಟಾಗಿ ಆಗಿಲ್ಲ. ಏನಕ್ಕೆಂದರೆ, ನೈಟ್ ಒಂದು ಫಂಕ್ಷನ್ ಇತ್ತು ಹೋಗೋದಕ್ಕೆ. ಸೊ ಹಾಗೆ ಸಂಜೆ ನಂತರ
ನೀರಾವರಿ ಕೆಲಸ ಕಂಪ್ಲೀಟ್ ಆಗಿಲ್ಲ, 2 ಪ್ಲಾಟ್ ಬಾಕಿ ಇದೆ, ಅದನ್ನು ಇವಾಗ ಕಂಪ್ಲೀಟ್ ಮಾಡಬೇಕು. ಬನ್ನಿ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಸ್ಪ್ರೇಯಿಂಗ್ ಕೆಲಸವನ್ನ ಶುರು ಮಾಡಿ ನಾವು ತೋಟದ ಕಡೆ ಬಂದಿದ್ದೀವಿ. ಹಾಗೆಯೇ ಕಾಳು ಮೆಣಸಿನ ಗರಿಗಳು ಕೂಡ ಒಂದೊಂದು ಹಣ್ಣಾಗೋದಕ್ಕೆ ಶುರುವಾಗಿದೆ. ಇನ್ನೊಂದು 15 ದಿನಗಳಲ್ಲಿ ಕೊಯ್ಲು ಮಾಡೋದಕ್ಕೆ ರೆಡಿ ಆಗ್ಬೋದು ಅನಿಸುತ್ತೆ. ಚೆನ್ನಾಗಿ ಬಿಸಿಲು ಬೀಳೋ ಬಳ್ಳಿಗಳಲ್ಲಿ, ಉಳಿದಿರೋ ಬಳ್ಳಿಗಳಲ್ಲಿ ಇನ್ನೂ ಬೆಳೀತಾ ಇದೆ ಅಷ್ಟೇ. ಹಾಗೆಯೇ ನೋಡಿ ಇಲ್ಲಿ ಇವಾಗ ನಾವು ಸ್ಪ್ರೇ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡು ಏಣಿಯ ಸಹಾಯದಿಂದ ಮೇಲಕ್ಕೆ ಹತ್ತಿ ಆಮೇಲೆ ಸ್ಪ್ರೇಯನ್ನು ಮಾಡ್ತಾ ಇರೋದು. ಇಲ್ಲಿ ಸ್ಪ್ರೇ ಮಾಡೋರಿಗೆ ದೋಟಿ ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ, ಅದಕ್ಕೋಸ್ಕರ ಹತ್ತಿನೇ ಸ್ಪ್ರೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಟ್ ಕಾಳುಮೆಣಸಿನ ಬಳ್ಳಿಗಳು ಇರೋದಕ್ಕೆಲ್ಲ ಲ್ಯಾಡರನ್ನು ಇಟ್ಟು ಹತ್ತಿ ಆಮೇಲೆ ಸ್ಪ್ರೇಯನ್ನು ಮಾಡ್ತಾ ಇರೋದು. ಇಲ್ಲಾಂದರೆ ಬಳ್ಳಿಗಳು ತುಂಬಾ ಡ್ಯಾಮೇಜ್ ಆಗುತ್ತೆ. ಹಾಗೆಯೇ ಈಗ ಇಳುವರಿ ಬಂದಿರೋ ಬಳ್ಳಿಗಳು ಕೂಡ ಅಷ್ಟೇ, ಲ್ಯಾಡರನ್ನು ಇಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು, ಎಳೆ ಗರಿಗಳೆಲ್ಲ ಬಿದ್ದೋಗುತ್ತೆ ಇಲ್ಲಾಂದರೆ. ಇವಾಗ ಫಂಗಿಸೈಡ್ ಸ್ಪ್ರೇ ಯಾವುದನ್ನು ಮಾಡ್ತಾ ಇರೋದು ಅಂತ ನಿಮ್ಗೂ ಕ್ವಶನ್ ಇರ್ಬೋದು. ನಾವು ಸಾಫ್ ಅನ್ನೋ ಫಂಗಿಸೈಡ್ ಜೊತೆ 19 NPK ಹಾಗೆಯೇ ಮೆಗ್ನೀಷಿಯಂ ಸಲ್ಫೇಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಇನ್ಸೆಕ್ಟಿಸೈಡನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ನಾನು ಇಮಿಡಾ ಇನ್ಸೆಕ್ಟಿಸೈಡನ್ನು ಇವಾಗ ಯೂಸ್ ಮಾಡ್ತಾ ಇರೋದು. ಎಲ್ಲ ತೋಟಗಳಿಗೂ ಸ್ಪ್ರೇ ಮಾಡ್ತಾ ಇಲ್ಲ, ಅರೌಂಡ್ ಒಂದು 600ರಿಂದ 700 ಮರಗಳಿರೋ ಪ್ಲಾಟ್ಗೆ ಸ್ಪ್ರೇಯನ್ನು ಮಾಡ್ತಾ ಇರೋದು. ಇದರಲ್ಲಿ ಸ್ವಲ್ಪ ಸಿಂಗಾರಗಳು ಕಾಣಿಸ್ತಾ ಇದೆ, ಇವಾಗಷ್ಟೇ ಮಳೆ ಬಂದು ಕಾಯಿಗಳು ಸೆಟ್ಟಿಂಗ್ ಆಗ್ತಾ ಇರೋದು. ಅದಕ್ಕೋಸ್ಕರ ನಾವು ಸ್ಪ್ರೇಯನ್ನು ಒಂದು ಬಾರಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕಳೆದ ವರ್ಷ ಜನವರಿ ಕೊನೆಗೆ ಸ್ಪ್ರೇಯನ್ನು ಶುರು ಮಾಡಿದ್ದು. ಹಳೆ ತೋಟಗಳೆಲ್ಲ ಇನ್ನು ಸಿಂಗಾರ ಬರೋದಕ್ಕೆ ಶುರು ಆಗಬೇಕಷ್ಟೇ. ಸೊ ಅದಕ್ಕೆ ಮುಂದಿನ ತಿಂಗಳು ಸ್ಪ್ರೇಯನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗಂತೂ ಆಗಾಗ ಮೋಡ ಹಾಕಿ ಮಳೆ ಬರೋ ಸೂಚನೆಗಳು ಕಾಣಿಸ್ತಾ ಇದೆ. ನಮ್ಮಲ್ಲಿ ಮಳೆ ಅಂತೂ ಜಾಸ್ತಿ ಆಗಿಲ್ಲ, ಸ್ವಲ್ಪ ತುಂತುರು ಮಳೆ ಆಗಿದೆ ಅಷ್ಟೇ. ಹಾಗೆಯೇ ಇವಾಗ ನೋಡಿ ಇಲ್ಲಿ ಈ ಪ್ಲಾಟಲ್ಲಿ ಕೆಲವೊಂದು ಮರಗಳಲ್ಲಿ ಎಲೆ ಚುಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೋಗೆಗಳೆಲ್ಲ ಪ್ಯಾಚಸ್ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಈ ಪ್ಲಾಟಲ್ಲಿ ಅಥವಾ ಈ ಜಾಗದಲ್ಲಿ ಸೋಗೆಗಳು ಕೂಡ ಸ್ಪ್ರೇಯನ್ನು ಮಾಡೋದಕ್ಕೆ ನಾನು ಹೇಳಿದ್ದೆ. ಅದಕ್ಕೋಸ್ಕರ ಇವಾಗ ಮರಗಳಿಗೂ ಕೂಡ ಅಂದರೆ ಸೋಗೆಗಳಿಗೂ ಕೂಡ ಸ್ಪ್ರೇಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಧ್ಯಾಹ್ನ ನಂತರ ಗ್ರಾಫ್ಟಿಂಗ್ ಕೆಲಸ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಅದಕ್ಕೋಸ್ಕರ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ